ಹಾಯ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಾಲ್ಕನಿಯಲ್ಲಿ ನಾನು ಯಾವುದೆಲ್ಲ ಶೋ ಪ್ಲಾಂಟ್ ಬೆಳೆದಿದ್ದೀನಿ, ಹಾಗೆ ಬಾಲ್ಕನಿನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಗಳ ಬಗ್ಗೆ ಏನಾದರೂ ಸಲಹೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ನೋಡೋಣ. ಅಯ್ಯೋ ಪಾಪ, ಇಲ್ಲಿ ನೋಡಿ, ಪಕ್ಷಿ ಒಂದು ಕಿಟಕಿಯಿಂದ ಒಳಗಡೆ ಸಿಗಾಕೊಂಡ್ಬಿಟ್ಟು ಗಾಬರಿಯಿಂದ ಆಚೆಗೆ ಹೋಗಿ ಜಾಗ ಗೊತ್ತಾಗದಲ್ಲೇ ಗಾಬರಿಯಿಂದ ಓಡಾಡ್ತಾ ಐತೆ. ಈ ಪಕ್ಷಿನ ಆಚೆ ಬಿಟ್ಟು ಆಮೇಲೆ ನಾವು ಬಾಲ್ಕನಿಗೆ ಹೋಗೋಣ. ನೋಡಿ ಯಾವ ರೀತಿ ಕಿಟಕಿನ ಗ್ಲಾಸ್ ಓಪನ್ ಆಗಿದೆಯೇನೋ, ಹೋಗ್ಬೋದೇನೋ ಅಂತ ಹೋಗೋಕ್ಕೆ ಟ್ರೈ ಮಾಡ್ತಾ ಐತೆ, ಆಗ್ತಾ ಇಲ್ಲ. ನಾನು ಬಾಲ್ಕನಿಗೆ ಎಂಟ್ರಿ ಆಗ್ತಿದ್ದಂಗೆ ಸೌಂಡ್ ಮಾಡ್ದಲೇ ಬಂದಲ್ಲ, ಒಂದು ಪಾಟ್ ಒಳಗೆ ಒಂದು ಪಕ್ಷಿ ಕೂತ್ಬಿಟ್ಟಿದೆ. ನಾನು ಅದನ್ನು ನೋಡಿ ಸೌಂಡ್ ಮಾಡ್ದಲೇ ಮೊಬೈಲ್ ಹತ್ತಿಬಿಟ್ಟಿದ್ದೆ, ಆದರೂ ಸೌಂಡ್ ಗೊತ್ತಾಗ್ಬಿಟ್ಟು ಅದು ಹಾರಿ ಹೋಯಿತು. ಅದೇನು ಮಾಡ್ತಿತ್ತು, ಮೊಟ್ಟೆ ಇಟ್ಟಿದೆಯಾ ಅಂತ ಅನುಮಾನ ಬಂದು ನಾನು ಅದನ್ನ ವಿಡಿಯೋ ಮಾಡೋಕ್ಕೆ ಝೂಮ್ ಹಾಕಿದೆ. ನೋಡಿ, ಅದು 2 ಮೊಟ್ಟೆ ಇಟ್ಟಿದೆ. ನೋಡಿ ಯಾವ ರೀತಿ ಇದೆ ಮೊಟ್ಟೆ, 2 ಮೊಟ್ಟೆ ಇಟ್ಟಿದೆ. ಅದು ಯಾವ ಪಕ್ಷಿನಪ್ಪ ಅಂದರೆ ನಮ್ಮ ಹಳ್ಳಿ ಕಡೆ ಆ ಪಕ್ಷಿನ ಮುತ್ತಿನ ಶೆಟ್ಟಿ ಅಂತ ಕರಿತೀವಿ. ನಾನು ಹಾಗೆ ಅದು ಮರಿ ಹಾಕುತ್ತೇನೋ ಅಂತ ಹೇಳಿ ಡೈಲಿ ವಿಡಿಯೋ ಮಾಡೋಣ ಹತ್ರಕ್ಕೆ ಹೋಗಿ ಅಂತ ಅಂದ್ಕೊಂಡೆ. ಆದರೆ ನಮ್ಮನೆಯವರು ಅದನ್ನು ಹತ್ರಕ್ಕೆ, ನಾವು ಜಾಸ್ತಿ ಮನುಷ್ಯರು ಹತ್ರಕ್ಕೆ ಹೋದರೆ ಇನ್ನೂ ಪಕ್ಷಿ ಬರಲ್ಲ ಹೆದರಿಕೊಂಡು, ಏನು ವಿಡಿಯೋ ಮಾಡಬೇಡ ಅಂದರು. ಅದರಿಂದ ನಾನು ಮರಿ ಹಾಕಿರೋ ವಿಡಿಯೋನ ಮಾಡಲಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯ ಬಾಲ್ಕನಿಯಿಂದ ಸುತ್ತಮುತ್ತ ಯಾವ ರೀತಿ ವ್ಯೂಸ್ ಕಾಣ್ತಾ ಇದೆ. ಇದು ನಮ್ಮ ಹಳ್ಳಿ, ನಮ್ಮ ಮನೆಯಿಂದ ಕಾಣ್ತಕ್ಕಂಥ ವ್ಯೂಸ್. ನಮ್ಮ ಮನೆ ಮುಂದೆ ಸ್ವಲ್ಪ ಗುದ್ರ ಇರೋದ್ರಿಂದ ಮಳೆ ಬಂದು ನೀರು ನಿಂತಿದೆ. ನಮ್ಮ ಮನೆಯ ಬಾಲ್ಕನಿಯಲ್ಲಿ ಸ್ವಲ್ಪ ಶೋ ಪ್ಲ್ಯಾಂಟ್ಗಳನ್ನು ಇಟ್ಟಿದ್ದೀನಿ. ಕೆಳಗಡೆ ಜಾಸ್ತಿ ಇದೆ, ನಾನಿಲ್ಲಿ ಮೇಲ್ಗಡೆಯಲ್ಲಿ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ, ಕ್ಲೀನ್ ಮಾಡೋದು ಕಷ್ಟ ಅಂತ ಹೇಳಿ. ನೋಡಿ, ನಮ್ಮ ಮನೆಯಿಂದ ಅಷ್ಟು ದೂರ ತೋಟ ಇದೆ, ಅಡಿಕೆ ಮರ, ತೆಂಗಿನ ಮರ ಎಲ್ಲ ಕಾಣುತ್ತೆ. ನಾವು ನಮ್ಮ ಮನೆಯಲ್ಲಿ ಬಾಲ್ಕನಿ ಗೋಡೆಗೆ, ಇದು ನನ್ನ ಮಗನ ಹೆಸರು, ವುಡ್ಡಲ್ಲಿ ನೇಮ್ ಬರೆಸಿ ನೇಮಿಂಗ್ ಪ್ಲೇಟ್ನ ನಾವು ಬಾಲ್ಕನಿ ಗೋಡೆಗೆ ಹಾಕಿದ್ದೀವಿ. ಫಸ್ಟು ಕ್ಲೀನ್ ಮಾಡ್ತಾನೆ ನಮ್ಮ ಮನೆ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಫಸ್ಟು ರೈಲಿಂಗ್ಸ್ನೆಲ್ಲ ಒರೆಸ್ಕೊಂಬಿಡೋಣ. ರೈಲಿಂಗ್ಸ್ನ ನಾವು ನೀರು ಹಾಕಿ ಸೋಪಿನ ಪುಡಿಲಿ ಯಾವುದ್ರಾಗಾದ್ರೂ ಒರೆಸಿದ್ರೆ ಕಿಲ್ಲು ಬಿಡಿದು ಹಾಳಾಗೋಗುತ್ತೆ. ಒಣ ಬಟ್ಟೆ ತಗೊಂಡು ಧೂಳನ್ನೆಲ್ಲ ನೀಟಾಗಿ ಫಸ್ಟು ರೈಲಿಂಗ್ಸ್ ಒರೆಸ್ಕೊಂಬಿಟ್ಟು ಆಮೇಲೆ ಗಿಡಗಳನ್ನ ಕ್ಲೀನ್ ಮಾಡಿ ಗಿಡಕ್ಕೆ ನೀರು ಹಾಕಿ ನೆಲ ಎಲ್ಲ ತೊಳೆಯೋಣ. ನಾನಿಲ್ಲಿ ಒಂದು ಟಬ್ಗೆ ಕಮಲದ ಗಿಡ ಹಾಕಿದ್ದೀನಿ. ಅದು ಎಲೆ ಎಲ್ಲ ತುಂಬ ಬಿಸಿಯಾಗಿ ಚೆನ್ನಾಗಿ ಬರುತ್ತೆ. ಆದರೆ ನಾನು ಯೂಟ್ಯೂಬಲ್ಲಿ ಕಮಲದ ಗಿಡ ಹಾಕಿರೋದನ್ನು ನೋಡಿದೆ, ನಾನು ಸ್ವತಃ ಮಾಡಿ ನೋಡಿದ್ದೀನಿ. ಬಿಸಿಲಿನ ಕಿರಣಗಳು ಬೇರಿಗೆ ತಾಗಬೇಕು, ಅದರಿಂದ ಎಲೆ ದೊಡ್ಡ ದೊಡ್ಡದಾಗಿ ಬಂದಿರೋನೆಲ್ಲ ಸ್ವಲ್ಪ ಕಿತ್ತು ಅದು ಬಿಸಿಲು ಬೇರಿಗೆ ತಗಲೋ ಥರ ಕ್ಲೀನ್ ಮಾಡಬೇಕು. ಹಾಗಾಗಿ ಆ ರೀತಿ ಮಾಡ್ತಿದ್ರೆ ಮೊಗ್ಗು ಬೇಗ ಬರುತ್ತೆ. ನೋಡಿ, ಈ ಪಾಟಲ್ಲಿ 2 ಶೋ ಪ್ಲ್ಯಾಂಟ್ ಇದೆ, ಕಲಂಚಿಯೋ ಮತ್ತು ಇನ್ನೊಂದು ಶೋ ಪ್ಲ್ಯಾಂಟ್ ಇದೆ. ಇದು ಒಣಗಿರೋ ಥರ ಎಲ್ಲ ಆಗಿದೆ. ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೀರು ಹಾಕೋಣ. ಗಿಡಗಳನ್ನ ಮೇಂಟೈನ್ ಮಾಡೋದೇನು ಸುಲಭ ಅಲ್ಲ, ಟೈಮ್ ಜಾಸ್ತಿ ಹಿಡಿತೈತೆ. ನಮ್ಮನೆಯವ್ರು ಅಂತಾರೆ, ಈ ಕೆಲಸ ಇಲ್ಲಿ ಮಾಡೋದನ್ನು ತೋಟದಲ್ಲಿ ಮಾಡಿದ್ರೆ ಲಾಭನಾದರೂ ಇರುತ್ತೆ, ಸುಮ್ಮನೆ ಯಾಕೆ ಅಷ್ಟೊಂದು ಥರ ಗಿಡಗಳನ್ನೆಲ್ಲ ಹಾಕಿದ್ಯಾ ಅಂತ. ಅದೇನೋ ಗಿಡಗಳನ್ನ ಹಾಕೋದು ನನಗಿಷ್ಟ, ಅದರಿಂದ ನಾನು ಶೋ ಪ್ಲ್ಯಾಂಟ್ಗಳನ್ನೆಲ್ಲ ಹಾಕಿದ್ದೀನಿ. ಈ ಪ್ಲ್ಯಾಂಟ್ಗಳನ್ನೆಲ್ಲ ಮಧ್ಯ ಇಟ್ಬಿಟ್ಟು ಪಾಟ್ನೆಲ್ಲ ಕಸ ಹೊಡೆದು ಆಮೇಲೆ ನೆಲ ಸಾರಿಸಿದ ಮೇಲೆ ಪಾಟ್ಗಳನ್ನ ಜೋಡಿಸೋಣ. ಈಗೆಲ್ಲ ಪಾಟ್ಗಳನ್ನ ಸೆಂಟ್ರಿಗೆ ಇಟ್ಕೊಳ್ಳೋಣ. ನೀರು ಹಾಕಿ
ಕಸ ಹೊಡೆಯೋಕ್ಕೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಒಂದು ಹತ್ರ ಇಟ್ಕೊಂಬಿಟ್ಟು ಕ್ಲೀನ್ ಎಲ್ಲ ಆದಮೇಲೆ ಆ ಜಾಗಕ್ಕೆ ಜೋಡಿಸಿದ್ರಾಯಿತು ಅಂತ ಎಲ್ಲ ಮಧ್ಯ ಇಟ್ಕೊತಾ ಇದ್ದೀನಿ. ನಮ್ಮ ಮನೆ ಬಾಲ್ಕನಿಯಿಂದ ನಮ್ಮ ಹಳ್ಳಿ ಇಲ್ಲಿಗೆ ಪೂರ್ತಿ ಕಾಣಿಸುತ್ತೆ. ಸಂಜೆ ಟೈಮು ಇಲ್ಲಿಗೆ ಬಂದು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ನಮ್ಮ ಮನೆ ಹತ್ರ ತುಂಬ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹಾಕಿದ್ದೀವಿ. ಗಸಗಸೆ ಗಿಡ, ಬೆಟ್ನೆಲ್ಲಿ ಗಿಡ, ಮೋಸಂಬಿ ಗಿಡ, ಸೀಬೆ ಗಿಡ, ದಾಳಿಂಬೆ ಗಿಡ, ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹಾಕಿದ್ದೀವಿ. ಹಣ್ಣು ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಕಸ ಎಲ್ಲ ಹೊಡೆದಿದ್ದಾಗಿದೆ. ಗಿಡಗಳಿಗೆ ನೀರು ಹಾಕಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬೆಳೆಸಿರ್ತಕ್ಕಂಥ ಗಿಡಗಳ ಹೆಸರು, ಎಲ್ಲ ಗಿಡಗಳ ಹೆಸರು ನನಗೆ ಸರಿಯಾಗಿ ತಿಳಿದಿಲ್ಲ. ಅದನ್ನು ತಿಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಗಿಡಗಳ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ಹೇಳ್ತೀನಿ. ನೋಡಿ, ನಾನು ಇಲ್ಲಿ ಗಿಡಗಳಿಗೆ ನೀರು ಹಾಕೋಕ್ಕೆ ಅಂತಲೇ ನಾನು ಬಾಲ್ಕನಿಯಲ್ಲೇ ನೀರಿನ ವ್ಯವಸ್ಥೆ ಮಾಡಿಸಿದ್ದೀವಿ. ನೋಡಿ, ನಾನು ಅಲ್ಲಿ ಟೇಬಲ್ ರಾಣಿ ಗಿಡನ ಒಂದು ವೇಸ್ಟ್ ಬಾಕ್ಸ್ಗೆ ಯಾವ ರೀತಿ ಹಾಕಿದ್ದೀನಿ, ಹೂ ಎಷ್ಟು ಚೆಂದ ಬಿಟ್ಟಿದೆ ಅಂತ. ಅಯ್ಯೋ, ನೀರು ಆನ್ ಮಾಡೇ ಹೋಗ್ಬಿಟ್ಟಿದ್ದೆ ನೋಡಿ. ನೀರು ತುಂಬ ಹೋಗ್ತಾ ಇದೆ. ಅಲ್ಲೇ ಟೈಮ್ 2 ಗಂಟೆ ಆಗಿತ್ತು. ಯಾಕೋ ಹೊಟ್ಟೆ ಹಸ್ದಂಗೆ ಆಗಿತ್ತು. ಸ್ನ್ಯಾಕ್ಸ್ ತರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ನೀರಿನ ಎಲ್ಲ ತುಂಬ ಹೋಗ್ಬಿಟ್ಟಿದೆ. ನೀರು ವೇಸ್ಟ್ ಆಗಿಬಿಟ್ಟಿದೆ. ಆವಾಗಲೇ ಯಾರೋ ಕರೆದ್ರು ಅಂತ ಕೆಳಗಡೆ ಹೋಗಿದ್ದೆ. ನೀರು ಬಿಟ್ಟು ಹೋಗಿದ್ದೆ. ನೀರು ತುಂಬಿ ಹೋಗ್ತಿದ್ದು, ವೇಸ್ಟ್ ಆದ್ವು ಅಂತ ಹೇಳಿನಲ್ಲ. ಆವಾಗಲೇ ಹೋಗಿ 2:30 ಆಗೈತೆ. ಯಾಕೋ ಹೊಟ್ಟೆ ಹಸಿವಾದಂಗೆ ಆಗಿತ್ತು ಅಂತ ಹೇಳಿ ಸ್ನ್ಯಾಕ್ಸ್ ತಗೊಂಬಂದಿದ್ದೇನೆ. ಸ್ನ್ಯಾಕ್ಸ್ ತಿಂದ್ಬಿಟ್ಟು ನಾವು ಮುಂದಿನ ವಿಡಿಯೋನ ಮಾಡೋಣ ಅಂತ. ಅದೇ ನಿನ್ನೂ ನೆಲ ತೊಳೆದು ಒರೆಸಿ ಗಿಡಗಳನ್ನೆಲ್ಲ ಜೋಡಿಸಿ ಹೋಗೋಕ್ಕೆ ಟೈಮ್ ಆಗುತ್ತೆ. ನಾನು ಗಿಡಗಳನ್ನೆಲ್ಲ ಸ್ವಲ್ಪ ವೇಸ್ಟ್ ಮೆಟೀರಿಯಲಲ್ಲಿ ಜಾಸ್ತಿ ಹಾಕಿರೋದು. ಒಡೆದೋಗಿರೋ ಟಬ್ಬು, ಈ ಪ್ಲಾಸ್ಟಿಕ್ ಬಾಕ್ಸು, ಅಂಗಡಿಗಳಲ್ಲಿ ಚಾಕ್ಲೇಟ್ ಕೊಡ್ತಾರಲ್ಲ ಆ ಥರ ಮೆಟೀರಿಯಲಲ್ಲಿ ಜಾಸ್ತಿ ಹಾಕಿದ್ದೀನಿ. ಪಾಟ್ಗಳನ್ನೂ ಹಾಕಿದ್ದೀನಿ. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಯಾವ್ಯಾವ ಗಿಡನ ಯಾವ್ಯಾವ ಪಾಟಲ್ಲಿ ಹಾಕಿದ್ದೀನಿ, ಅದರ ಆರೈಕೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನಿವಾಗ ಸ್ನ್ಯಾಕ್ಸ್ ತೊಗೊಂಬಂದಿದ್ನಲ್ಲ, ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಿಮ್ಮ ಜೊತೆ ಯಾವ ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಈಗ ನಾನು ನಮ್ಮ ಹಳ್ಳಿ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಸ್ನ್ಯಾಕ್ಸ್ ತಿಂತೀನಿ. ನಮ್ಮ ಹಳ್ಳಿ ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಹಳ್ಳೀಲಿ ಜಾಸ್ತಿ ಅಡಿಕೆ ಮತ್ತು ತೆಂಗನ್ನೇ ಬೆಳೆಯೋದು. ಬೇರೆ ಯಾವುದೇ ಬೆಳೆನ ನಾವಿಲ್ಲಿ ಬೆಳೆಯೋದಿಲ್ಲ. ನಮ್ಮೂರಲ್ಲಿ ಜಾಸ್ತಿ ದೇವಸ್ಥಾನಗಳೆಲ್ಲ ಇದ್ದಾವೆ. ಹಾಗೆ ತುಂಬ ದೊಡ್ಡ ದೊಡ್ಡ ಸುಂದರವಾಗಿರ್ತಕ್ಕಂಥ ಮನೆಗಳಿದ್ದಾವೆ. ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೋಮ್ ಟೂರ್ನಲ್ಲಿ ಮನೆಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನೀರು ಹಾಕಿ ನೆಲನ ತೊಳೆದು ಒಣಗೋವರೆಗೂ ಒರೆಸಿ ಗಿಡಗಳನ್ನ ಜೋಡಿಸಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಈಗ ನೀರು ಹಾಕಿ ನೆಲ ತೊಳೆಯೋಣ.
ನಾನು ಒಂದು 2 ನಿಮಿಷ ನೆಲ ಒಣಗಲಿ ಅಂತ ಅಂತಿದ್ದೆ, ಆದರೆ ಮತ್ತೆ ಮಳೆ ಬಂದರೆ ನೆಲ ನೆನೆಯೋದೆ. ಅದಕ್ಕೆ ಗಿಡನೆಲ್ಲ ಜೋಡಿಸ್ಬಿಟ್ರೆ ಬಾಲ್ಕನಿ ಕ್ಲೀನಿಂಗ್ ಮುಗಿತೈತೆ. ಗಿಡ ಎಲ್ಲ ಜೋಡ್ಸೋಣ ಬನ್ನಿ. ಇವತ್ತಿಗೆ ನಮ್ಮ ಬಾಲ್ಕನಿ ಕ್ಲೀನಿಂಗ್ ಹಾಗೆ ಗಿಡಗಳ ಸ್ವಚ್ಛತೆ, ಗಿಡಗಳಿಗೆಲ್ಲ ನೀರು ಹಾಕಿದ್ದು ಇಲ್ಲಿಗೆ ಇವತ್ತಿಗೆ ಮುಗಿದಿದೆ. ನಿಮಗೆ ನಮ್ಮ ವಿಡಿಯೋದ ಬಗ್ಗೆ ಏನಾದರೂ ಸಲಹೆ ನೀಡಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಸಲಹೆನ ನಾವು ಅನುಸರಿಸ್ತೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸಿ. ಥ್ಯಾಂಕ್ ಯು.